ದೇಶದಲ್ಲಿ ಇನಾಮ್ ವೇದಿಕೆಯ ಮೂಲಕ ರೈತರು ಮನೆಯಿಂದಲೇ ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಅವಕಾಶ ಕಲ್ಪಿಸಲಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು 2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇನಾಮ್ ವ್ಯವಸ್ಥೆಗೆ ಚಾಲನೆ ನೀಡಿದ್ದು, ರೈತರ ಉತ್ಪನ್ನಗಳಿಗೆ ಉತ್ತಮ ದರ ನೀಡುವ ಉದ್ದೇಶದಿಂದ ಆರಂಭವಾದ ಇನಾಮ್ ಆನ್ಲೈನ್ ಮಾರಾಟ ವೇದಿಕೆಯಲ್ಲಿ 1,78,00,000 ರೈತರು ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಇನಾಮ್ ವೇದಿಕೆಯಡಿ ರೈತರಿಗೆ ಮನೆಯಿಂದಲೇ ಮಾರಾಟ ಮಾಡುವ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಭಾವಚಿತ್ರವನ್ನು ಅಪ್ಲೋಡ್ ಮಾಡುವ ಮೂಲಕ ಲಾಭ ಪಡೆಯಬಹುದು. ಇದರಿಂದ ರೈತರ ಸಮಯ ಉಳಿತಾಯವಾಗುತ್ತದೆ. ಇದರಲ್ಲಿ 3 ದಿನಗಳ ಮೊದಲಿನ ದರಪಟ್ಟಿ ಲಭ್ಯವಿದ್ದು, ಮಧ್ಯವರ್ತಿಗಳ ಹಾವಳಿಯಿಂದ ಮುಕ್ತರಾಗಬಹುದು ಎಂದು ಹೇಳಿದರು. ಇನಾಮ್ ವೇದಿಕೆಯಲ್ಲಿ ಇಡೀ ದೇಶದ ಕೃಷಿ ಉತ್ಪಾದನಾ ಕೇಂದ್ರಗಳಲ್ಲಿನ ದರಗಳ ಮಾಹಿತಿ ದೊರೆಯುತ್ತಿದ್ದು, ರೈತ ಉತ್ಪಾದಕ ಸಂಘಟನೆಗಳು ಇದರಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿವೆ. ಒಟ್ಟಾರೆ 4,300 ರೈತ ಉತ್ಪಾದನಾ ಸಂಸ್ಥೆಗಳು ನೋಂದಣಿಯಾಗಿದ್ದು, ಇವುಗಳ ಮೂಲಕ 4,80,00,000 ರೈತರು 249 ಕೋಟಿ ರೂಪಾಯಿ ಹಣವನ್ನು ಸ್ವೀಕರಿಸಿದ್ದಾರೆ. ಇನಾಮ್ ಅಡಿ ವ್ಯಾಪಾರಿ ಮಾರುಕಟ್ಟೆಗಳನ್ನು ಜೋಡಿಸಲಾಗಿದ್ದು, ಎಲ್ಲ ಕಡೆ ವಹಿವಾಟು ನಡೆಸಬಹುದು. ರಾಜ್ಯ ಸರ್ಕಾರಗಳು ಅನುಮತಿ ನೀಡಿದರೆ ಅಂತರರಾಜ್ಯ ವ್ಯಾಪಾರ ಕೂಡ ನಡೆಸಬಹುದು ಎಂದು ಸಚಿವರು ತಿಳಿಸಿದರು. कि घर बैठे ही एक तो उसको पता चलता है इस प्लेटफॉर्म के माध्यम से कि मंडियों के रेट पूरे देश में कहां-कहां है, क्या-क्या है. 3 दिन पहले तक के रेट पता चलते हैं. वो ये भी तय कर सकता है कि मुझे आज बेचना है, कल और अच्छे रेट मिलेंगे तो कल बेचूं क्या. एक बहुत बड़ी सुविधा प्रधानमंत्री नरेंद्र मोदी जी ने किसानों को दी है. मैं इसके लिए उनका अभिनंदन करता हूं. एफसीओ ट्रेडिंग मॉड्यूल भी बनाया गया है. सैंक्शन्स लगा. ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಪ್ರಯೋಗಾಲಯದಲ್ಲಿ ವಜ್ರಗಳನ್ನು ನಿರ್ಮಿಸುವ ಕಾರ್ಯದಲ್ಲಿ ಭಾರತ ಪ್ರಗತಿ ಸಾಧಿಸಿದೆ. ಮದ್ರಾಸ್ ಐಐಟಿ ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಶೋಧನೆಯಲ್ಲಿ ತೊಡಗಿದ್ದು, ಹೊಸ ತಂತ್ರಜ್ಞಾನ ಸಿದ್ಧವಾದ ಬಳಿಕ ಜಾಗತಿಕ ಗುಣಮಟ್ಟದ ವಜ್ರ ಉತ್ಪಾದನೆಗೆ ಸಹಕಾರಿಯಾಗಲಿದೆ. ಪ್ರಯೋಗಾಲಯ ನಿರ್ಮಿತ ವಜ್ರಗಳ ಉದ್ಯಮಕ್ಕೆ ಉಜ್ವಲ ಭವಿಷ್ಯವಿದೆ ಎಂದು ಹೇಳಿದರು. ಪ್ರಯೋಗಾಲಯ ನಿರ್ಮಿತ ವಜ್ರಗಳು ನೈಸರ್ಗಿಕ ವಜ್ರಗಳಷ್ಟೇ ಆಕರ್ಷಕವಾಗಿದ್ದು, ಮುಂಬೈ ಮತ್ತು ಸೂರತ್ನಲ್ಲಿ ಈಗಾಗಲೇ ಉತ್ಪಾದಿಸಲಾಗುತ್ತಿದೆ. ಮುಂಬೈನಲ್ಲಿ ದೇಶದ ಅತಿದೊಡ್ಡ ವಜ್ರ ಕೇಂದ್ರವನ್ನು ಸ್ಥಾಪಿಸಲಾಗುವುದು. ಪ್ರಯೋಗಾಲಯ ನಿರ್ಮಿತ ಪ್ರತ್ಯೇಕ ಪ್ರಮಾಣ ಪತ್ರ ನೀಡಲಾಗುತ್ತಿದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಪ್ರಮಾಣ ಪತ್ರಕ್ಕೆ ಮಾನ್ಯತೆ ಇದೆ ಎಂದು ತಿಳಿಸಿದರು. ಕಳೆದ 4 ವರ್ಷಗಳಿಂದ ದೇಶದ ರಫ್ತು ಪ್ರಮಾಣದಲ್ಲಿ ಏರಿಕೆಯಾಗಿದ್ದು, ಪ್ರಸಕ್ತ ವರ್ಷ ದಾಖಲೆ ಪ್ರಮಾಣದ $800 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುವ ವಿಶ್ವಾಸವಿದೆ. ಪೆಟ್ರೋಲಿಯಂ ಸೇರಿದಂತೆ ಕೆಲವು ಗ್ರಾಹಕ ವಸ್ತುಗಳ ಆಮದು ಹೆಚ್ಚಾಗಿದೆ ಎಂದು ಹೇಳಿದರು. ट्रेसेबिलिटी की रिक्वायरमेंट है, वो शुरू होनी थी सितंबर से. तो हमारे आग्रह पे उन्होंने उसको मार्च तक किया. पहले ये डर था कि जो पुराने डायमंड्स ऑलरेडी बिक चुके हैं, जिसमें रशियन डायमंड्स होंगे, उसका क्या होगा. तो G7 पे दबाव डाल के उसको ग्रैंडफादर किया कि उनके ऊपर ये सैंक्शंस नहीं लगेंगे. फिर सैंक्शन सिर्फ 0.5 कैरेट एंड अबव पर है, उससे छोटे के ऊपर अभी तक सैंक्शन नहीं है. जो ज्वेलरी में रशियन डायमंड लगते हैं और थर्ड कंट्री में प्रोसेस होते हैं. ಆಹಾರ ಸಂಸ್ಕರಣಾ ಸಚಿವ ಚಿರಾಗ್ ಪಾಸ್ವಾನ್ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ, ಪಿಎಂ ಎಫ್ಎಂಇ ಹಾಗೂ ಉತ್ಪಾದನಾ ಆಧಾರಿತ ಸಹಾಯಧನ ಯೋಜನೆಗಳ ಅಡಿಯಲ್ಲಿ ಆಹಾರ ಸಂಸ್ಕರಣಾ ಉದ್ಯಮಗಳಿಗೆ ನೆರವು ನೀಡಲಾಗುತ್ತಿದೆ ಎಂದು ತಿಳಿಸಿದರು. PMFME scheme, there's 1,16,164 micro food processing units that's been sanctioned with a loan amount of rupees 3,273.4 crores. So these are the schemes that we have implemented. ಮಧ್ಯಾಹ್ನದ ಬಳಿಕ ವಿವಿಧ ಖಾಸಗಿ ಮಸೂದೆಗಳು ಸೇರಿದಂತೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ಸಂರಕ್ಷಣೆ ತಿದ್ದುಪಡಿ ಮಸೂದೆ 2024 ಕುರಿತಂತೆ ಚರ್ಚೆ ನಡೆಸಲಾಯಿತು. ನಂತರ ಕಲಾಪವನ್ನು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಯಿತು.